ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಹಾಗೆ ಮಾರ್ಚು 2025 ಈ 2 ತಿಂಗಳ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ. ಸೊ ಈ ಒಂದು ಹಣ ಯಾವಾಗ ಜಮಾ ಮಾಡ್ತೀರಾ ಅಂತೇಳ್ಬಿಟ್ಟು ಮಾಧ್ಯಮದವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನೆನ ಕೇಳಿದ್ರು. ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಉತ್ತರಿಸಿದ್ದಾರೆ. ಸೊ ಆ ಒಂದು ಉತ್ತರನ ನೀವು ಕೇಳ್ತಾ ಇದ್ರೆ ನಿಮಗೆ ಶಾಕ್ ಆಗೋದಂತೂ ಖಂಡಿತವಾಗ್ಲೂ. ಹಾಗಿದ್ರೆ ಆ ಒಂದು ಉತ್ತರಿಸಿರುವಂತಹ ಉತ್ತರ ಆದರೂ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ. ಜೊತೆಗೆ ಸ್ನೇಹಿತರೆ, BPL ರೇಷನ್ ಕಾರ್ಡ್ ಆಗಿರ್ಬೋದು, ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಾ ಅಂತೇಳ್ಬಿಟ್ಟು ಸಾಕಷ್ಟು ಜನರು ನನ್ನ ಕೇಳಿದ್ರು. ಸೊ ಅದಕ್ಕೂ ಕೂಡ ಈಗ ಕ್ಲಾರಿಟಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಸರ್ಕಾರದಿಂದ ಕೆಲವೊಂದಿಷ್ಟು ಮಾನದಂಡಗಳನ್ನು ಹೊರಡಿಸಿದೆ. ಸೊ ಕೆಲವೊಂದಿಷ್ಟು ಮಾನದಂಡಗಳು ನೀವು ಮಾಡಿದ್ದೀರಾ ಅಂತ ಹೇಳಿದ್ರೆ, ತಪ್ಪನ್ನು ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ BPL ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಜಮಾ ಆಗುತ್ತೆ. ಇನ್ನೊಂದು ಮಾನದಂಡ ಇದೆ, ಆ ಒಂದು ಮಾನದಂಡನ ನೀವು ಬ್ರೇಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಸ್ನೇಹಿತರೆ. ಹಾಗಿದ್ರೆ ಯಾವ ಮಾನದಂಡಗಳನ್ನು ಬ್ರೇಕ್ ಮಾಡಿದ್ದೀವಿ, ಹಾಗೆ ಯಾವ ಮಾನದಂಡಗಳನ್ನು ಬ್ರೇಕ್ ಮಾಡಿದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ನಮಗೆ ಜಮಾ ಆಗುತ್ತೆ, ಇದೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸಾಕಷ್ಟು ಜನರು ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರನ್ನ ಯಾವ ರೀತಿಯಾಗಿ ಬೆಂಬಲಿಸ್ತಿರೋ, ಸಪೋರ್ಟ್ ಮಾಡ್ತಿರೋ, ಅದೇ ರೀತಿಯಾಗಿ ನನ್ನನ್ನು ಕೂಡ ಬೆಂಬಲಿಸಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಸಾಕಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ವಿಡಿಯೋ ಮಾಡಿ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡೋದು ಒಂದೇ ಒಂದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ವಿಡಿಯೋದಿಂದ ಉಪಯೋಗ ಆಗ್ಲಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಹಾಗೆ ಮಾರ್ಚು 2 ಕಂತಿನ 4,000 ರೂಪಾಯಿ ಹಣ ಪೆಂಡಿಂಗ್ ಇದೆ. ಸೊ ಫೆಬ್ರವರಿ ಮಾರ್ಚು 2025 ಹೋದ ವರ್ಷದ ಫೆಬ್ರವರಿ ಮಾರ್ಚಿನ 2 ಕಂತಿನ 4,000 ರೂಪಾಯಿ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ, ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ವಿಪಕ್ಷಗಳ ನಾಯಕರಾದಂತಹ ಆರ್ ಅಶೋಕ್ ಆಗಿರ್ಬೋದು, ಹಾಗೆಯೇ ಉಳಿದಂಥ ಸಚಿವರಾಗಿರ್ಬೋದು, ಎಲ್ಲರೂ ಕೂಡ ಸದನದಲ್ಲಿ ಕ್ಲಾಸ್ನ ತಗೊಂಡಿದ್ರು. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗಾಗಿರ್ಬೋದು, ಹಾಗೆಯೇ CM ಆಗಿರುವಂತಹ ಸಿದ್ದರಾಮಯ್ಯನವರಿಗಾಗಿರ್ಬೋದು, ಇಬ್ಬರಿಗೂ ಕೂಡ ಪ್ರಶ್ನೆನ ಕೇಳಿದ್ರು. ಫೆಬ್ರವರಿ ಹಾಗೆ ಮಾರ್ಚು 2025 ಈ 2 ತಿಂಗಳ ಹಣ ಎಲ್ಲಿಗೆ ಹೋಯಿತು, ಯಾರಿಗೂ ಕೂಡ ಜಮಾನೆ ಮಾಡಿಲ್ಲಲ್ಲ, ಎಲ್ಲಿ ನುಂಗ್ಕೊಂಡ್ಬಿಟ್ರಿ ಇಷ್ಟೊಂದು ಹಣನ ಅಂತ ಹೇಳ್ಬಿಟ್ಟು ಪ್ರಶ್ನೆನ ಮಾಡಿದ್ರು. ಅದಕ್ಕೆ CM ಆಗಿರುವಂತಹ ಸಿದ್ದರಾಮಯ್ಯನವರು ಉತ್ತರಿಸಿದ್ರು. ಸೊ ಇದ್ರ ಬಗ್ಗೆ ನಾವು ವೆರಿಫಿಕೇಶನ್ನ ಮಾಡ್ತೀವಿ, ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಅಧಿಕಾರಿಗಳ ಜೊತೆ ಮಾತನಾಡಿ ಸೂಕ್ತ ಕ್ರಮ ಕೈಗೊಳ್ತೀವಿ, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅದೇ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವಾದ ಮಾಡಿದ್ರು, ಇಲ್ಲ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣ ಎಲ್ರಿಗೂ ಕೂಡ ಜಮಾ ಮಾಡಿದ್ದೀವಿ, ಯಾರು ಹೇಳಿದ್ದು ಜಮಾ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ರು. ಅದೇ ರೀತಿಯಾಗಿ ಉತ್ತರಿಸಿದಂತಹ ಆಪೋಸಿಟ್ ಪಾರ್ಟಿಯವರು, ವಿಪಕ್ಷದ ನಾಯಕರು ಪ್ರತಿಯೊಂದು ಡೇಟನ್ನು ಕೂಡ ಕೊಟ್ಟಿದ್ರು. ನೋಡಿ, ಇಲ್ಲಿ ಜಮಾನೆ ಆಗಿಲ್ಲ, 5,000 ಕೋಟಿಯಷ್ಟು ಹಣ ನೀವು ನುಂಗಿ ನೀರು ಕುಡಿದಿದ್ದೀರಾ, ಎಲ್ಲಿ ಹೋಗಿದೆ 5,000 ಕೋಟಿ? ಸೊ ಯಾರಿಗೂ ಕೂಡ ಜಮಾ ಮಾಡಿಲ್ಲ. ಜಮಾ ಮಾಡಿದರೆ ಅದರ ಡೇಟಾ ಇರುತ್ತಲ್ಲ, ತೋರಿಸಿ ಅಂತೇಳ್ಬಿಟ್ಟು ಕೇಳಿದ್ರು. ಆಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಪ್ಕೊಂಡ್ರು. ಯಾಕಂತ ಹೇಳಿದ್ರೆ ಅವರಿಗೂ ಕೂಡ ಮಾಹಿತಿ ಇರಲಿಲ್ವೇನೋ ಗೊತ್ತಿಲ್ಲ, ಆದರೆ ಒಟ್ಟಿನಲ್ಲಿ ಮಾಹಿತಿನ ತಿಳ್ಕೊಂಡು 1-2 ದಿನ ಆದಮೇಲೆ ಹೌದು, ಇಲ್ಲ ನಮ್ಮ ಕಡೆಯಿಂದ ಆಗಿರುವಂಥದ್ದೇ ತಪ್ಪು, ನಾವು ಯಾರಿಗೂ ಕೂಡ ಹಣ ಜಮಾ ಮಾಡಿಲ್ಲ, ಅತಿ ಶೀಘ್ರದಲ್ಲೇ ಹಣ ಜಮಾ ಮಾಡೋದರ ಕುರಿತು ಮಾಹಿತಿ ಕೊಡ್ತೀವಿ ಅಂತೇಳ್ಬಿಟ್ಟು ಹೇಳಿದರು. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ಇಲ್ಲ ಅತಿ ಶೀಘ್ರದಲ್ಲೇ ಹಣ ಜಮಾ ಮಾಡೋದಕ್ಕೆ ಶುರು ಮಾಡ್ತೀವಿ, 5,000 ಕೋಟಿಯಷ್ಟು ಹಣನ ಪ್ರತಿಯೊಬ್ಬರಿಗೂ ಕೂಡ 2 ಕಂತಿನಂತೆ ಕೊಡ್ತೀವಿ. ಅಂದರೆ 2 ಕಂತಿನಲ್ಲಿ 4,000 ರೂಪಾಯಿ ಬರಬೇಕಲ್ಲ, ಸೊ ಆ ಒಂದು 4,000 ರೂಪಾಯಿ ಹಣ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಹೇಳಿದರು. ಇದಕ್ಕೆ ಸರಿಯಾಗಿ ಮಾಧ್ಯಮದವರಂತೂ ಬಿಡೋದೇ ಇಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಕ್ಕರು ಅಥವಾ CM ಸಿಕ್ಕರು, ಎಲ್ಲಿ ಹೋದರೂ ಕೂಡ ಈ ಒಂದು ಪ್ರಶ್ನೆನ ಕೇಳ್ತಾನೆ ಇದ್ದಾರೆ. ಸೊ ಈಗ ಮಾಧ್ಯಮದವರು ಕೇಳಿದ್ದಾರೆ, ಏನಂತ ಹೇಳಿದ್ರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ,
ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಸದನದಲ್ಲಿ ಪ್ರಾಮಿಸ್ನ ಮಾಡಿದ್ರಿ. ಆದರೆ ಇನ್ನೂ ಕೂಡ ಹಣ ಜಮಾ ಮಾಡಿಲ್ಲಲ್ಲ, ಹತ್ತತ್ರ 2 ತಿಂಗಳಾಗ್ತಾ ಬಂತು ನೀವು ಹೇಳಿ, ಯಾರಿಗೂ ಇನ್ನೂ ಹಣ ಜಮಾ ಮಾಡಿಲ್ಲಲ್ಲ, ಯಾವಾಗ ಹಣ ಜಮಾ ಮಾಡ್ತೀರಾ ಅಂತೇಳ್ಬಿಟ್ಟು ಪ್ರಶ್ನೆನ ಕೇಳಿದರೆ ಇದಕ್ಕೆ ಸರಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ, ಹಣಕಾಸು ಇಲಾಖೆಗೆ ನಾನು ಮನವಿ ಮಾಡೋದಕ್ಕೆ ಆಗೋದಿಲ್ಲ. ಈಗಾಗಲೇ ಹಣಕಾಸು ಇಲಾಖೆ ಹತ್ರ ನಾನು ಮನವಿ ಮಾಡೋದಕ್ಕಾಗೋದಿಲ್ಲ. ಹಣ ಕೊಡಿ ಅಂತೇಳ್ಬಿಟ್ಟು ಹೋಗಿ ಕೇಳೋದಕ್ಕೆ ಆಗೋದಿಲ್ಲ. ಹಣಕಾಸು ಇಲಾಖೆ ಏನಾದರೂ ಹಣ ಬಿಡುಗಡೆ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಆ ಹಣನ ಇಟ್ಕೊಳ್ಳೋದಿಲ್ಲ, ಎಲ್ರಿಗೂ ಕೂಡ ಹಣ ಜಮಾ ಮಾಡ್ತೀವಿ. ನನ್ನ ಮನೆಯಿಂದ ಏನಾದರೂ ತಂದು ಕೊಡೋದಕ್ಕಾಗತ್ತಾ? ಇಲ್ಲ. ಹಣಕಾಸು ಇಲಾಖೆ ಹಣ ಬಿಡುಗಡೆ ಮಾಡಬೇಕು. ಹಣಕಾಸು ಇಲಾಖೆ ಹಣ ಬಿಡುಗಡೆ ಮಾಡಿಲ್ಲ. ಇನ್ನೂ ಕೂಡ ಹಣ ಬಿಡುಗಡೆ ಮಾಡದೆ ನಾನು ಹೇಗೆ ಹಣನ ಎಲ್ಲರ ಅಕೌಂಟಿಗೆ ಹಾಕೋದಕ್ಕೆ ಸಾಧ್ಯ ಅಂತೇಳ್ಬಿಟ್ಟು ಉತ್ತರಿಸಿದ್ದಾರೆ ಈ ರೀತಿಯಾಗಿ. ಸೊ ಹಣಕಾಸು ಇಲಾಖೆಗೆ ನಾನು ಯಾವುದೇ ಕಾರಣಕ್ಕೂ ಹೋಗಿ ಮನವಿ ಮಾಡೋದಕ್ಕಾಗೋದಿಲ್ಲ. ಈಗಾಗಲೇ ಹೇಳಿದ್ದೀನಿ, ಹಣಕಾಸು ಇಲಾಖೆ ಹತ್ರ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ 5,000 ಕೋಟಿಯಷ್ಟು ಹಣ ಬಿಡುಗಡೆ ಮಾಡಬೇಕು, ಹಣ ಕೊಡಿ ಅಂತೇಳ್ಬಿಟ್ಟು ಕೇಳಿದ್ದೀನಿ. ಪದೇ ಹೋಗಿ ನಾನು ಅಲ್ಲಿ ಹೋಗಿ ಮನವಿ ಮಾಡ್ತಾ ಕೂರೋದಕ್ಕಾಗೋದಿಲ್ಲ. ಹಣಕಾಸು ಇಲಾಖೆ ಹಣ ಬಿಡುಗಡೆ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಎಲ್ಲರ ಅಕೌಂಟಿಗೂ ಕೂಡ ಹಣ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದನ್ನ ಒಂದು ಲೆಕ್ಕಾಚಾರದಲ್ಲಿ ನೋಡೋಕೆ ಹೋದರೆ ಇವರು ಸರಿಯಾಗಿ ಹೇಳಿದ್ದಾರೆ ಅನ್ಸುತ್ತೆ, ಒಂದು ಲೆಕ್ಕಾಚಾರದಲ್ಲಿ ನೋಡೋದಕ್ಕೆ ಹೋದರೆ ಇವರು ತಪ್ಪಾಗಿ ಹೇಳಿದ್ದಾರೆ ಅನ್ಸುತ್ತೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇರಲಿ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದು ಸರಿನಾ ಅಥವಾ ತಪ್ಪಾ ಅಥವಾ ಏನು ಹೇಳಬೇಕಾಗಿತ್ತು? ಸೊ ಇದೆಲ್ಲದೂ ಕೂಡ ನಿಮಗೆ ಬಿಟ್ಟಿರೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಆದರೆ ಇದೇ ಸಂಕ್ರಾಂತಿ ಹಬ್ಬಕ್ಕೆ 4,000 ರೂಪಾಯಿ ಹಣ ಬಿಡುಗಡೆ ಆಗುವ ಚಾನ್ಸಸ್ಸು ಇದೆ ಸ್ನೇಹಿತರೆ. ವೆಯ್ಟ್ ಮಾಡಿ ನೋಡೋಣ. ಸಂಕ್ರಾಂತಿ ಹಬ್ಬಕ್ಕೆ 4,000 ರೂಪಾಯಿ ಅಂದರೆ ಈ ಒಂದು ಫೆಬ್ರವರಿ ಹಾಗೆ ಮಾರ್ಚ್ 2 ಕಂತಿನ ಹಣ ಬಿಡುಗಡೆ ಆಗುವ ಚಾನ್ಸಸ್ ಇದೆ. ಸೊ ನೋಡೋಣ, ವೆಯ್ಟ್ ಮಾಡಿ ನೋಡೋಣ ಹಣ ಬಿಡುಗಡೆ ಆಗುತ್ತಾ ಇಲ್ವಾ ಅಂತೇಳ್ಬಿಟ್ಟು. ಓಕೆ, ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿ ಆಯಿತು. ಇನ್ನೊಂದಿಷ್ಟು ಮಾಹಿತಿ ಇದೆ. ಅದೇನಂತ ಹೇಳಿದ್ರೆ, BPL ರೇಷನ್ ಕಾರ್ಡ್ ಆಗಿರ್ಬೋದು, ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು, ಈ ಎರಡೂ ಕಾರ್ಡ್ಗಳನ್ನು ಸಾಕಷ್ಟು ಜನರ ಕಾರ್ಡು ಈಗಾಗಲೇ ಕ್ಯಾನ್ಸಲ್ ಆಗಿದೆ. ಕೆಲವೊಂದಿಷ್ಟು ಜನಗಳ ಕಾರ್ಡು ಕ್ಯಾನ್ಸಲ್ ಆಗಿ APL ಕಾರ್ಡ್ ಆಗಿ ಕನ್ವರ್ಟ್ ಆಗಿದೆ. ಸೊ ಇದು ನಿಮಗೆ ಗೊತ್ತಿರುತ್ತೆ. ಕೆಲವೊಂದಿಷ್ಟು ಜನಗಳ ಕಾರ್ಡ್ ಕ್ಯಾನ್ಸಲ್ ಆದವರಿಗೂ ಕೂಡ ಬೇಸರ ಕೂಡ ಇರುತ್ತೆ. ಸೊ ನಾವು ಯಾವ ತಪ್ಪು ಮಾಡಿದ್ದೀವಿ ಅಂತಲೇ ಗೊತ್ತಿಲ್ಲದೆ ನಮ್ಮ ಒಂದು ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ಬೇಸರ ಕೂಡ ಮಾಡ್ಕೊಂಡಿರ್ತಾರೆ. ಹಾಗೆಯೇ ಅದನ್ನು ಸರಿಪಡಿಸೋದಕ್ಕೆ ಸಾಕಷ್ಟು ಬಾರಿ ತಾಲೂಕು ಆಫೀಸಿಗೆ ಅಲ್ದಾಡ್ತಾ ಇರ್ತಾರೆ. ತಾಲೂಕು ಆಫೀಸ್ನಲ್ಲಿರುವಂತಹ ಫುಡ್ ಸೆಕ್ಷನ್ ಇದೆ, ಆ ಒಂದು ಫುಡ್ ಸೆಕ್ಷನ್ಗೆ ಆಗಾಗ ಹೋಗಿ ವಿಚಾರಿಸ್ತಾನೆ ಇರ್ತಾರೆ. ಆಯಿತಾ, ನಮ್ಮದೊಂದು ಕಾರ್ಡು ರೆಡಿ ಮಾಡಿಕೊಟ್ರಾ, ನಾವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು, ನೀವು ನಮ್ಮ ಒಂದು ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿದ್ದೀರಾ ಅಂತೇಳ್ಬಿಟ್ಟು ಅಲ್ಲಿ ಹೋಗಿ ಜನಗಳು ಮನವಿನ ಮಾಡ್ತಾ ಇರ್ತಾರೆ. ಓಕೆ, ಇದಿಷ್ಟು ಒಂದು ಸೈಡ್ ಆದರೆ ಸ್ನೇಹಿತರೆ, ಈಗಾಗಲೇ BPL ಆಗಿರ್ಬೋದು, ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು, ಎರಡೂ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಆದಂಥ ಒಂದಿಷ್ಟು ಮಾನದಂಡಗಳಿದೆ. ಸೊ ಆ ಒಂದು ಮಾನದಂಡಗಳು ಏನೇನಂತ ಹೇಳಿದ್ರೆ, ವೈಟ್ ಬೋರ್ಡ್ ಕಾರು ಮನೇಲಿದ್ದರೆ, ಹಾಗೆ 1,200 ಸ್ಕ್ವೇರ್ ಫೀಟಲ್ಲಿ ನಿಮ್ಮ ಮನೆ ಕಟ್ಟಿದ್ರೆ, 1,200 ಸ್ಕ್ವೇರ್ ಫೀಟ್ ಆಗಿರ್ಬೋದು, ಅದಕ್ಕಿಂತ ಹೆಚ್ಚು ಜಾಗದಲ್ಲಿ ನಿಮ್ಮ ಒಂದು ಮನೆ ಕಟ್ಟಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ 7 ಎಕರೆಗಿಂತ ಹೆಚ್ಚು ಜಮೀನನ್ನು ನೀವು ಹೊಂದಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ 1,20,000ಕ್ಕಿಂತ ಹೆಚ್ಚು ಹಣ ವಾರ್ಷಿಕ ಆದಾಯನ ನೀವು ಹೊಂದಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ. ಅದು BPL ಆಗಿರ್ಬೋದು, ಅಂತ್ಯೋದಯ ಆಗಿರ್ಬೋದು, ಎರಡೂ ಕಾರ್ಡಿಗೂ ಕೂಡ ಒಂದೇ ಮಾನದಂಡ ಆಗಿರುತ್ತೆ ಸ್ನೇಹಿತರೆ. ಹಾಗಿದ್ರೆ BPL ರೇಷನ್ ಕಾರ್ಡ್ಗಳು ಈಗಾಗಲೇ ಏನು ಕ್ಯಾನ್ಸಲ್ ಆಗಿದಾವೋ, ನಾನು ಈಗಾಗಲೇ ಹೇಳಿರುವ ಹಾಗೆ ಇದೆಲ್ಲ ಮಾನದಂಡಗಳನ್ನು ಒಳಪಟ್ಟು ನಿಮ್ಮ ಒಂದು BPL ರೇಷನ್ ಕಾರ್ಡು ಅಥವಾ ಅಂತ್ಯೋದಯ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದ್ದರೆ ಅದು APL ಆಗಿ ಕನ್ವರ್ಟ್ ಆಗುತ್ತೆ. ಸೊ BPL ರವರಿಗೆ ಮಾತ್ರ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆಯಾ? BPL ಕಾರ್ಡು, APL ಕಾರ್ಡು, ಅಂತ್ಯೋದಯ ಕಾರ್ಡು 3 ಕಾರ್ಡ್ ಇರೋರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ, ಹೌದಾ? ಈಗಾಗಲೇ BPL ಇಂದ APL ಆಗಿ ಕನ್ವರ್ಟ್ ಆದವರಿಗೆ ಅಥವಾ ಅಂತ್ಯೋದಯದಿಂದ APL ಆಗಿ ಕನ್ವರ್ಟ್ ಆದವರಿಗೆ ಈಗಾಗಲೇ ಹಣ ಜಮಾ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ APL ಆಗಿ ಕನ್ವರ್ಟ್ ಆದಮೇಲೆ APL ಅವರಿಗೂ ಕೂಡ ಕೊಡಲೇಬೇಕು. ಸೊ APL, BPL, ಅಂತ್ಯೋದಯ 3 ಕಾರ್ಡ್ಗಳಿಗೂ ಕೂಡ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡ್ತಾ ಇದ್ದಾರೆ, ಹಾಗೆ ಮುಂದೂ ಕೂಡ ಜಮಾ ಮಾಡ್ತಾರೆ. ಸೊ ನಿಮ್ಮ ಒಂದು ಕಾರ್ಡ್ ವರ್ಗಾವಣೆ ಆಯ್ತಂದ ತಕ್ಷಣ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ಟಾಪ್ ಮಾಡೋದಿಲ್ಲ, ಎಲ್ರಿಗೂ ಕೂಡ ಜಮಾ ಮಾಡ್ತಾರೆ. ಆದರೆ ಒಂದು ಮಾನದಂಡನ ನೀವು ಬ್ರೇಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು BPL ರೇಷನ್ ಕಾರ್ಡು ಕ್ಯಾನ್ಸಲ್ ಆಗೋದರ ಜೊತೆಗೆ
ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೋದಿಲ್ಲ. ಹಾಗಿದ್ರೆ ಯಾವ ಒಂದು ಮಾನದಂಡ ಅಂತ ಹೇಳಿದ್ರೆ, ನೀವು GST ಪೇಯರ್ ಆಗಿದ್ರೆ ಅಥವಾ ಟ್ಯಾಕ್ಸ್ ಪೇಯರ್ ಆಗಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರೋದಿಲ್ಲ. ಹಾಗೆ ನಿಮ್ಮ ಒಂದು ರೇಷನ್ ಕಾರ್ಡು APL ಆಗಿ ಕನ್ವರ್ಟ್ ಆಗುತ್ತೆ, ಆದರೆ ನಿಮಗೆ ಯಾವುದೇ ರೀತಿಯಾದಂಥ ಸೌಲಭ್ಯ ಸಿಗೋದಿಲ್ಲ. ಗೃಹಲಕ್ಷ್ಮಿ ಯೋಜನೆಯಿಂದ ₹1 ಹಣ ಕೂಡ ನಿಮಗೆ ಸಿಗೋದಿಲ್ಲ, GST ಹಾಗೆ ಟ್ಯಾಕ್ಸು ಕಟ್ತಾ ಇರೋರಿಗೆ. ಇನ್ನು ಉಳಿದಂಥ ವೈಟ್ ಬೋರ್ಡ್ ಕಾರ್ ಇದ್ದರೆ, 1200 ಸ್ಕ್ವೇರ್ ಫೀಟಲ್ಲಿ ಮನೆ ಕಟ್ಟಿದರೆ, 7 ಎಕರೆಗಿಂತ ಹೆಚ್ಚು ಕೃಷಿ ಭೂಮಿ ಹೊಂದಿದ್ರೆ, ಹಾಗೆ 1,20,000ಕ್ಕಿಂತ ಹೆಚ್ಚು ಆದಾಯ ನಿಮ್ಮ ಒಂದು ವರ್ಷದ ಆದಾಯ ಇದ್ದರೆ ನಿಮ್ಮ ಒಂದು ಕಾರ್ಡು BPL ಇಂದ APL ಆಗಿ ಕನ್ವರ್ಟ್ ಆಗುತ್ತೆ. ಆದರೆ GST ಮತ್ತು ಟ್ಯಾಕ್ಸ್ ಕಟ್ತಾ ಇದ್ದೀರ ಅಂತ ಹೇಳಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗೋದರ ಜೊತೆಗೆ ನಿಮ್ಗೆ ಯಾವುದೇ ರೀತಿಯಾದಂಥ ಸೌಲಭ್ಯ ಆಗಿರ್ಬೋದು, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಹಣ ಬರೋದಿಲ್ಲ ಸ್ನೇಹಿತರೆ. ಓಕೆ, ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ, ಹಾಗೆ BPL ಆಗಿರ್ಬೋದು, APL ಹಾಗೆ ಅಂತ್ಯೋದಯ ಕಾರ್ಡ್ನ ಕುರಿತು ಒಂದಿಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.